ಸಚಿವರು ಶಾಸಕರಿಗೆ ಸಿಎಂ ಸಂದೇಶ ರವಾನೆ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಕೂಡ ಅಲರ್ಟ್ ಆಗಿದ್ದಾರೆ. ಸಚಿವರಿಗೆ ಸಿಎಂ ಅಭಯ ಕೊಟ್ಟ ಬೆನ್ನಿಗೆ ಡಿಕೆ ಶಿವಕುಮಾರ್ ದೆಹಲಿ ಕಡೆ. ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಪಟ್ಟು ಹಿಡಿದಿದ್ದಾರೆ. ಎಐಸಿಸಿ ನಾಯಕರಿಂದ ರಾಹುಲ್ ಗಾಂಧಿ ಮೇಲೆ ನಿರಂತರವಾಗಿ ಒತ್ತಡಕ್ಕೆ ಡಿಕೆ ಪ್ರಯತ್ನ ಪಡ್ತಿದ್ದಾರಂತೆ. ಪದೇ ಪದೇ ದೆಹಲಿ ಭೇಟಿ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾನೆ ಇದೆ. ವರಿಷ್ಠರನ್ನ ಭೇಟಿ ಮಾಡೋದು, ಲಾಬಿ ಮಾಡೋದು, ಒತ್ತಡ ಹಾಕುವುದು, ಈ ಎಲ್ಲಾ ತಂತ್ರಗಾರಿಕೆಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡುವ ಮೂಲಕ ನವೆಂಬರ್ನಲ್ಲಿ ಶತಾಯಗತಾಯ ಪ್ರಯತ್ನ ಮಾಡಿ ಸಿಎಂ ಪಟ್ಟದಲ್ಲಿ ಕೂತ್ಕೊಳ್ಳೇಬೇಕು, ಪಟ್ಟಾಭಿಷೇಕಕ್ಕೆ ಸಿದ್ಧರಾಗಲೇಬೇಕು ಅಂತ ಡಿಕೆ ಶಿವಕುಮಾರ್ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಮಟ್ಟಿಗೆ ರಾಜ್ಯದಲ್ಲಿರುವಂತಹ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇಲ್ಲ. ಸಿಎಂ ಕುರ್ಚಿ ಬಗ್ಗೆ ಓಪನ್ ಆಗಿ ಚರ್ಚೆಗಳನ್ನ ಮಾಡ್ತಾ ಇಲ್ಲ. ಬದಲಾಗಿ ಸೈಲೆಂಟ್ ಆಗಿ ದೆಹಲಿಗೆ ಹೋಗೋದು, ವರಿಷ್ಠರನ್ನ ಭೇಟಿಯಾಗೋದು, ಹೈಕಮಾಂಡ್ ಮೂಲಕವೇ ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಬೇಕು ಅನ್ನುವಂತಹ ಪ್ರಯತ್ನಗಳು ನಿರಂತರವಾಗಿ ಡಿಕೆ ಶಿವಕುಮಾರ್ ಅವರಿಂದ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿ ಆಗೋದು ಫಿಕ್ಸ್. ಬಟ್ ಯಾವ ರೀತಿಯ ಕ್ರಾಂತಿ ಅನ್ನೋದೇ ಸದ್ಯಕ್ಕಿರುವಂತಹ ಕುತೂಹಲ. ಎರಡು ರೀತಿಯಲ್ಲಿ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು. ಒಂದ್ ಕಡೆ ಸಂಪುಟ ಸರ್ಜರಿ, ಮತ್ತೊಂದು ಕಡೆ ಮೇಜರ್ ಸರ್ಜರಿ ಸಿಎಂ ಕುರ್ಚಿಗೆ ಸಂಬಂಧಪಟ್ಟಂತೆ ಆಗ್ಬಿಡುತ್ತಾ ಅಂತ. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿಗೆ ಸರ್ಜರಿ ಇಲ್ವೇ ಇಲ್ಲ. ಪೂರ್ಣಾವಧಿಗೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು ಜಪ ಮಾಡ್ತಿದ್ದಾರೆ. ಈ ಅವಧಿಯಲ್ಲೇ ನವೆಂಬರ್ ಹೊತ್ತಿಗೆ ಸಿಎಂ ಕುರ್ಚಿಯಲ್ಲಿ ಕೂತ್ಕೊಂಡು ಬಿಡಬೇಕು. ಈಗ ಕೂತ್ಕೊಳ್ಳದೆ ಹೋದ್ರೆ ಮುಂದೆ ಸಿಎಂ ಆಗುವುದು ಬಹಳ ಕಷ್ಟ ಅನ್ನೋದನ್ನ ಡಿಕೆ ಶಿವಕುಮಾರ್ ಅವರು ಕೂಡ ಅರ್ಥಕೊಂಡಿದ್ದಾರೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾ ಇಲ್ಲ. ಬದಲಾಗಿ ಅಲ್ಲೇ ಸೈಲೆಂಟ್ ಆಗಿ, ಹೈಕಮಾಂಡ್ ನಲ್ಲೇ ಸೈಲೆಂಟ್ ಆಗಿ ತಮ್ಮ ಕೆಲಸಗಳನ್ನ ಮುಗಿಸಿ ಸಿಎಂ ಸ್ಥಾನವನ್ನ ಗಿಟ್ಟಿಸಿಕೊಳ್ಬೇಕು ಅಂತ ನಿರಂತರ ಪ್ರಯತ್ನಗಳು ಹೈಕಮಾಂಡ್ ಮಟ್ಟದಲ್ಲೇ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗ್ತಿದ್ದಾರೆ.